ಕೇಳಿದ್ದೇನೆ. ಅಲ್ಲ ನೀವೇ ಕೊನೆ ಮಗಳಂತ ತಗೊಂಡೋಗ್ ತಿನ್ಸಿದ್ದವನಿಗೆ ನಾನು ಬೆಳೆದದ್ದು ಕಡಿಮೆ ಆಗಿದೆ. ಅಚ್ಚಿಚ್ಚಿ ಎರಡು ಹೊಟ್ಟೆ ಬಂದಾಗ ಉಂಟು ನಿನಗೆ ಮತ್ತೆ ತಿನ್ನದು ಕಡಿಮೆ. ಆದ್ರೂ ಒಂದು ಹೆಸರಿಗೆ ತಕ್ಕಾಗೆ ಇದ್ದೆ ನೀನು. ನೀನೊಬ್ಬಳೇ ಹೆಸರಿಗೆ ತಕ್ಕಾಗಿರುದು. ನೀವು ಬೇಜಾರು ಮಾಡ್ಕೊಳ್ಬೇಡ್ರಿ. ನಾನು ಬಂಗಾರವೇ ನೀನು. ನನ್ನ ಹೆಸರು ಹೇಳಿಲ್ಲ. ಬಂಗಾರವೇ ನೀನು ಅಂತಲೇ. ಗುಣಸುಂದರಿ, ಗಂಡನೊಟ್ಟಿನ ಬದುಕೆ ಸಾಫಲ್ಯ ಪಡುವಂತ ಬದುಕು. ಜೊತೆಯಲ್ಲಿ ಕೈ ಹಿಡಿದ ಗಂಡನೇ ಶ್ರೇಷ್ಠ ಅಂತ ಹೇಳ್ತೀಯಲ್ಲ ನೀನು. ಗಂಡನೆಂಬಂತ ವ್ಯಕ್ತಿಯನ್ನು ಅಥವಾ ಶಕ್ತಿಯನ್ನು ಒದಗಿಸಿಕೊಡುವ ಯಾರು? ಅಪ್ಪನಾದವ. ಇದು ಮುಖ್ಯ. ಈಗ ಒದಗಿಸಿ ಕೊಟ್ಟ ಬಳಿಕ ಅಲ್ಲವೇ ಹೆಣ್ಣು ಸಾರ್ಥಕತೆ ಪಡೆಯುವುದು. ಹೌದಪ್ಪ. ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಅಪ್ಪ ಶ್ರೇಷ್ಠ ಆಗ್ತಾನೆ ಬಿಟ್ರೆ ವ್ಯವಸ್ಥೆಗೆ ಒಳಪಟ್ಟು ಬದುಕುವಂತ ಗಂಡ ಶ್ರೇಷ್ಠ ಆಗುವುದಿಲ್ಲ. ಎಂಥವರಿಗೂ ಕೊಟ್ರೆ ಅಲ್ಲಿ ಅನಸೂಯ ಕಥೆ ಹೇಳಿದೆ. ಅತ್ರಿ ಮಹಾಮುನಿಗಳು ಎಂಥವರು? ಮದುವೆಗಿಂತಲೂ ಮೊದಲೇ ಅವರು ಮುನಿಗಳೇ. ಅಂಥವನಿಗೆ ಅವಳನ್ನ ಕೊಟ್ಟ ಕಾರಣಕ್ಕಾಗಿ ಅವಳಿಗೆ ಬದುಕಿನಲ್ಲಿ ಸಾಫಲ್ಯ ಕಾಣಲಿಕ್ಕಾಯ್ತು. ಆದ್ರೆ ಸಾವಿತ್ರಿ ನಾರದರು ಮೊದಲೇ ಹೇಳಿದ್ರಂತೆ, ಆಮೇಲೆ ವಟ ಸಾವಿತ್ರಿ ವ್ರತವನ್ನ ಬೋಧನೆ ಮಾಡಿದ್ರಂತೆ. ಆ ವ್ರತದ ಮಹಾತ್ಮೆಯಿಂದ ಐತೆ ಬಿಟ್ರೆ ಇವಳೆಂತ ಬದನೆಕಾಯಿ ಮಾಡಿದಿಲ್ಲ ಅಲ್ಲಿ. ಹಾಗಿದ್ರೆ ಪುಸ್ತಕದಲ್ಲಿರುವ ಬದನೆಕಾಯಿ ಪ್ರಯೋಜನ ಬರ್ತದೆ ಅಂತ ಆಯ್ತು. ನಾವು ವ್ರತ ಹೌದು. ಈಗ ಹತ್ಯೆ ಮಾಡು. ಅವಳು ಮುಖವಾಣಿಯಷ್ಟೇ ಅವಳು, ಹಿನ್ನೆಲೆಯಾಗಿ ಇದ್ದಿದ್ದು ಬೇರೆ. ಮದುವೆ ಎಂಬಂತ ವ್ಯವಸ್ಥೆ ಮಾಡುವಂತ ಅಪ್ಪನೇ ತಪ್ಪಿಸಿ ಮದುವೆ ಮಾಡಿದ್ರೆ ಆವಾಗ ಯಾವ ಹೆಣ್ಣು ಉದ್ಧಾರ ಆಗ್ತಾಳೆ? ತಪ್ಪಿಸುವುದು ಅಂತ ಹೇಳಿದ್ರೆ ಅಂದ್ರೆ ಕೊಡಬೇಕಾದ ವ್ಯಕ್ತಿಯನ್ನು ಹೊರತುಪಡಿಸಿ ಮತ್ತೋರ್ವನಿಗೆ ಕೊಟ್ಟರೆ, ಒಬ್ಬ ಕುಲವಂತನಲ್ಲದೆ ಇದ್ದವ ಹೆಳವನಿಗೂ ಅಥವಾ ಬಿಕಾರಿಗೂ ಅಥವಾ ಕೆಟ್ಟ ದರಿದ್ರಿಗೂ ಕೊಟ್ಟರೆ ಆ ಹೆಣ್ಣು ಮಗಳು ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳಿಕ್ಕೆ ಆಗ್ತದಾ? ಅದನ್ನು ಯೋಚನೆ ಮಾಡಬೇಕು ನಾವು. ನೋಡು, ಒಬ್ಬ ರೈತ ಬೆಳೀತಾನೆ, ನೀರು ಗೊಬ್ಬರ ಮಣ್ಣು ಎಲ್ಲ ಕೊಟ್ಟು ಬೆಳೆಸ್ತಾನೆ. ಹೌದೌದು. ಆಮೇಲೆ ಫಲ ಬರೋದು. ಫಲ ಕೊಯ್ಲಿಕ್ಕೆ ಯಾರು ಬೇಕಾದ್ರೆ ಸಿಗ್ತಾರೆ. ಬೆಳೆಸುವುದು ಬಹಳ ಮುಖ್ಯ. ಕಾಲಕ್ಕೆ ಏನೇನು ಬೇಕು ಅದನ್ನು ಕೊಟ್ಟು ಹೆಣ್ಣು ಎಂಬಂತ ಬೆಳೆಯನ್ನ ಬೆಳೆಸುವ ಅಪ್ಪ ಬೆಳೆದ ಮೇಲೆ ಅಲ್ವಾ ಅವ ಸ್ವೀಕರಿಸುವುದು. ಅವೇನು ದೊಡ್ಡವನಾಗುವುದಿಲ್ಲ ಅವಾಗ. ಹಾಗೆ ಅದಕ್ಕೆ ಸರಿಯಾದಂತಹ ಬೇಗೆಯನ್ನು ಕಟ್ಟಿ ಬೆಳೆಯನ್ನ ಬೆಳೆದ ರೈತನೇ ಕೊಯ್ದು ಸರಿಯಾದ ರೀತಿಯಲ್ಲಿ ಅದನ್ನು ವಿನಿಯೋಗಿಸಿದ್ರೆ ಅದು ಸರಿಯಾದಂತಹ ಫಲವನ್ನು ಕೊಡ್ತದೆ ಅಥವಾ ಸದ್ವಿನಿಯೋಗವಾಯಿತು ಅಂತ ಆಗ್ತದೆ. ಆ ಫಲದ ಸಾರ್ಥಕತೆ ಆಗ್ತದೆ. ಫಲವನ್ನ ಬೆಳೆಸಿ ಯಾರಾದ್ರೂ ಕೊಯ್ಕೊಂಡು ಹೋಗ್ಲಿ ಅಂತ ಬಿಟ್ಟರು ಕೈ ಹಾಕ್ತದೆ ಬಂದವರಲ್ಲ, ಎಂತ ಮಾಡ್ಲಿಕ್ಕೆ ಇಲ್ಲ. ಹಾಗಲ್ಲ, ಹೆಣ್ಣು ಎಂಬಂತ ಬೆಳೆ ಬೆಳೆಸುವಷ್ಟೇ ಕೆಲಸ. ಫಲ ಬಿಡುದು ಅವ ಬಂದ್ಮೇಲೆ. ಹೌದು. ಹಾಗಾದ್ರೆ ಫಲ ಬಿಡುವ ಕಾಲ ಮುಖ್ಯ ಅಲ್ಲ, ಅದಕ್ಕೂ ಮೊದಲಾಗಿ ಪೌಷ್ಟಿಕವನ್ನು ಕೊಡುವುದು ಬಹಳ ಪ್ರಾಮುಖ್ಯ ಅಂತ ಹೇಳುದು ನಾನು. ಈಗ ನಿನ್ನನ್ನೇ ಉದಾಹರಣೆಯಾಗಿರಿಸಿ ಹೇಳಿದೆಲ್ಲ, ಎನಗವರೆಂದದಿ ದಿನ ಕಳೆಯುವ ಮನ. ಹೌದು. ಒಬ್ಬ ಶಕನನ್ನ ನಿನಗೆ ತಂದು ಮದುವೆ ಮಾಡಿಸಿದ್ರೆ ಆವಾಗ ಏನ್ ಮಾಡ್ತೇನೆ ನೀನು? ಮದುವೆ ಮಾಡಿಸುವಲ್ಲಿಯೇ ಹೀಗೆ ಯೋಚಿಸ ಅಪ್ಪಯ್ಯ. ಮತ್ತೆ ಏನಲು ಮಣಿಯುತ್ತಲೆಂದಳಯ್ಯಗೆ ವನ ಜಪವ ಬರೆದುದನು ತಪ್ಪಿದೆ. ವನ ಜಪವ ಬರೆದುದನು ತಪ್ಪಿದೆ, ನಿನಗೆ ಸಾಧ್ಯವೇ? ಎನ್ನ ವಿಧಿಯಂತಗುದು ನಿಶ್ಚಯವೋ, ಎಲ್ಲ ನಿಶ್ಚಯವೋ. ವನ ಜಪವ ಬರೆದುದನು ತಪ್ಪಿದೆ, ನಿನಗೆ ಸಾಧ್ಯವೇ? ಎನ್ನ ವಿಧಿಯಂತಗುದು ನಿಶ್ಚಯವೋ. ತಾತ
ಅಪ್ಪ ಹಾ ಹೇಳ ಮಾತು ಸರಿ. ಗೊಬ್ಬರ ನೀರು ಹಾಕಿ ಬೆಳೆಸುವುದು ತಂದೆಯಾದವ.